ದರಿದ್ರದವು ನೆಟ್ಟಿಗೆ ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಅನ್ನೋದು ಗೊತ್ತಿಲ್ಲ. ಬೀದಿ ಬಸವಣ್ಣನಾಗ ಬಿಟ್ಬಿಡ್ತಾವ ಹಂಗೆ. ಕಂಡಾರ ಮನೆ ಹೆಣ್ಮಕ್ಳಿಗೆ ರೇಗಿಸ್ಕೆಂತ ಚುಡಾಯಿಸ್ಕೆಂತ ಇರ್ಲಿ ಅಂತಂದೇಳಿ ಏನು ಹೊಲ್ಸ್ಗೆಟ್ಟವ ಏನ. ಇದ್ಯಾಕೆ ನಮ್ಮ ಒಬ್ಬಳೆ ಕುಂತಿದ್ದಾಳೆ? ಯಾಕೋ ಏನೇ ಸಿಟ್ನಾಗ ಕಾಣಿಸ್ತಾಳೆ. ಮಾತಾಡಿಸ್ಲೋ ಬೇಡವೋ? ಅವ ಇದ್ಯಾಕವ ಹಿಂಗ ಒಬ್ಬಳೆ ಕುಂತಿದ್ಯಾ? ಹೇಯ್, ಎಲ್ಲೇ ಹೋಗಿದ್ದೆ ಬೆಳಗ್ಗೆಯಿಂದ? ನಿನಗೇನು ಹೊತ್ತು ಗೊತ್ತು ಅನ್ನೋದೇನಿಲ್ಲ ನೋಡು. ಮನೆಯಾಗ ಏನು ಕೆಲಸ ಭಕ್ಷ ಇರ್ತಾವೆ ಅನ್ನೋದು ಗೊತ್ತಿಲ್ಲ. ಎಲ್ಲಿಗೆ ತಿರ್ಗಾಡಕ್ಕೆ ಹೋಗಿದ್ದೆ? ಯಾಕವ ಹಿಂಗೆ ಮಾತಾಡ್ತಿದೀಯಾ? ನಾ ಇಲ್ಲಿಗೆ ಹೋಗ್ಲಿ? ದಿನ ಹೋಗಂಗೆ ದೇವಸ್ಥಾನಕ್ಕೆ ಹೋಗಿದ್ದೆ. ಇವತ್ತೊಂದು ಚೂರು ಲೇಟ್ ಆತಷ್ಟೇ. ಇನ್ಮೇಲೆ ಹೋಗ್ಬೇಕೆ ಎಲ್ಲೂ ತಿರ್ಗಾಡ್ಬೇಡ. ಜೊತೆಗೆ ನಾನು ಬರ್ತಾನೆ. ಅವು ರೋಡ್ನಾಗೆ ಇವು ಅದೇನೋ ಅಂತಾರಲ್ಲ ಹಂಗೆ ಜಾಸ್ತಿ ಆಗಿದಾವು ಬೀದಿ ನಾಯಿಗಳು. ನಾನು ಬರ್ತಾನೆ ಇನ್ಮೇಲೆ. ನಿನ್ನೆ ಸಂಜೆನಾಗ ಏನಾತಲ್ಲಿ ನೀರು ತರಕ್ಕೆ ಹೋಗಿದ್ದಲ್ಲ? ಏನಿಲ್ಲವ, ಏನಾಗಿಲ್ಲ. ಹೋದೆ ನೀರು ತಗೊಂಡೆ ಬಂದೆ ಅಷ್ಟೇ. ಸುಳ್ಳು ಬೊಗಳ್ಬೇಡ, ನನಗೆ ಎಲ್ಲ ಗೊತ್ತದವೆ ಏನಾಗೈತೆ ಏನ್ ಬಿಟ್ಟತಿ ಅಂತಂದ. ಅವ್ವ ನಿನ್ನೆಗ ನೀರು ತರಕ್ಕೆ ಹೋದಾಗ ರೋಡ್ನಾಗ ಹೋಗಕರೆ ಯಾರ ಒಬ್ಬನು ಬೆನ್ನತ್ಕೊಂಡ್ ಬರಾಕತ್ತಿದ್ನವ. ಅವ ಯಾರು ಏನಂತ ನನಗೆ ಗೊತ್ತಿಲ್ಲ. ಆಮೇಲೆ ಬೈದು ಕಳಿಸಿದೆ. ಅವನೇನ ಹೇಳಕತ್ತಿದ್ನ, ನನಗೂ ಸಿಟ್ಟು ಬಂದು ಚಂದ ಬೈದು ಕಳಿಸಿದೆ. ಅವ ಬೇರೆ ಯಾರು ಅಲ್ಲ, ಪಾರಿದಳಲ್ಲ ಪರಕ, ಆಕಿ ಮಗ ಅವನು ನಿನ್ನಿಂದ ಬಂದದ್ದು. ಹೌದಾ? ಗೊತ್ತಿರ್ಲಿಲ್ಲವ ನನಗೆ ಅವ್ರ ಮಗ ಅಂತಂದು. ಬೈದೆ ಚಂದಾಗಿ. ಒಳ್ಳೆ ಕೆಲಸನೇ ಮಾಡಿದೀಯಾ. ಇವತ್ತು ಹೋಗಿ ಆಕಿ ಮನೆ ಮುಂದೆ ಹೋಗಿ ಗಲಾಟೆ ಮಾಡಾಕಿದು ಗ್ರಾಚಾರ ಎಲ್ಲ ಬಿಡಿಸ್ ಬಂದದಂತಗ. ಇವ್ ಇನ್ನೊಪ್ಪಟ್ಟಿಗೆ ಅವನು ನಿನ್ ಸುದ್ದಿ ಬರೋದಲ್ಲ, ಎಲ್ಲ ಬಂದೋಬಸ್ತ್ ಮಾಡಿ ಬಂದದಾನಿ. ಆಯ್ತವ. ಅಯ್ಯಪ್ಪ, ನಮ್ಮವ್ವ ಸಾಮಾನ್ಯದಕ್ಕೆಲ್ಲ ಆಕಿ ಒಂಚೂರು ಅವನು ವಿಚಾರ ಗೊತ್ತಾಗಿದ್ದಕ್ಕೆ ಅವನಿಗೆ ಹೋಗಿ ಗ್ರಾಚಾರ ಬಿಡಿಸ್ ಬಂದಳಲ್ಲ ಮನೆ ತಕ್ಕೆ. ಅಯ್ಯೋ ದೇವ್ರೇ, ಇವತ್ತೆಲ್ಲರೂ ದೇವಸ್ಥಾನದಾಗ ಅವರು ಮಾತಾಡ್ಸಿದ್ದಕ್ಕೆ ಯಾರು ರಮೇಶ ಅವ್ರ ಮನೆ ಮುಂದೆ ಹೋಗಿ ಏನಾರ ಬಾಯ್ ಮಾಡಿದ್ರಿ ಹೆಂಗಾದ್ರೆ ಏನಪ್ಪ ಗತಿ? ಹೇಮಾ, ನಿಮ್ಮವ್ವ ಎಲ್ಲವ? ಎಲ್ಲೂ ಕಾಣವಲ್ಲು. ಅಪ್ಪ ಒಳಗೈತಪ್ಪ. ಯಾಕೆ? ಕರೆಯವ, ಇಲ್ಲಿ ಮಾತಾಡ್ಬೇಕಕ್ಕೆ ಎತ್ರಕ್ಕೆ. ಹ್ಞೂನಪ್ಪ. ಅವ್ವ ಅಪ್ಪ ಕರೆಯಕತ್ತಿತ್ ಬಾ, ಏನೋ ಮಾತಾಡ್ಬೇಕಂತೆ. ಏನ್ ಮಾತಾಡ್ತಾನಂತೆ ನಿಮ್ಮಪ್ಪ? ನನ್ನ ಹತ್ರಕ್ಕೆ ಹೋಗು. ಅದರಲ್ಲ ಬ್ಯಾರ್ಯಾರು, ಅವ್ರ ಹತ್ರಕ್ಕೆ ಹೋಗಿ ಮಾತಾಡಕ್ಕೆ ಹೇಳು. ಬಾರವ್ವ, ಎದಕ್ಕಂಗೆ ಮಾಡ್ತೀಯವ ನೀನು? ಸಿಟ್ ಮಾಡ್ತೀವ ಮನೆಯಾಗೆ. ಬಾ, ಏನ ಈ ಅರ್ಜೆಂಟ್ ಇರ್ಬೇಕು, ಏನ ಭಾಳ ಮುಖ್ಯವಾದ ವಿಚಾರ ಮಾತಾಡ್ಬೇಕೇನ. ಎದ್ದು ಬಾ. ಎದಕ್ಕೆ ಕರೆದ್ರಿ? ನಾಳೆ ಅಣ್ಣನ ಮಗಳದು ಹೂ ಮುಡ್ಸೋಕೆ ಬರ್ತಾರೆ, ಮತ್ತೆ ಹೋಗ್ಬೇಕಲ್ಲಿಗೆ. ನಾ ಎದಕ್ಕೆ ಬರಲಿ? ನಿಮ್ಮಣ್ಣಂದು ಮಗಳದು ಹೂ ಮುಡ್ಸಕ್ ಬಂದ್ರೆ ನೀನು ಹೋಗು. ನನಗೆ ಯಾಕೆ ಕರಿತೀಯಾ? ಬೆಳಗ್ಗೆ ಅನಾಡಿ ಮಾತಾಡೋಗಿದೀಯಾ, ಈಗ ಬಂದು ಹೋಗನ್ ಬಾ ಅಂತಂದು ಕರಿಯಕತ್ತೀಯ? ಯಾಕೆ ಮನ ಮರೀದಿ ಮುಚ್ಕೆನಕ? ಇದು ಪ್ರಜ್ಞೆ ಬೆಳಗ್ಗೆ ಮಾತಾಡುವಾಗ ಇರ್ಬೇಕಿತ್ತು ನಿನಗೆ. ಬಾಯಿ ಬಂದಂಗೆ ಮಾತಾಡಿದ್ರಿ. ಈಗ ನಾನು ಬರ್ಬೇಕಲ್ಲಿಗೆ, ಮತ್ತೆ ಒಂದು ಹೆಜ್ಜೆನೇ ಇಕ್ಕದಲ್ಲ ನಾನು ಅಲ್ಲಿಗೆ. ನೋಡ್ ಸುಶೀಲಾ, ನಾನು ಭಾಳ ಸಹಿಸ್ಕೊಂತ ಇದೀನಿ. ಯಾಕೆ ಅಂತಂದ್ರೆ ಇನ್ನು ನನ್ನ ಮಗಳೈತಿ, ಆಕಿಗೆ ತಾಯಿ ಬೇಕು, ಆಮೇಲೆ ತಂದೆ ಬೇಕು. ನಾವಿಬ್ರು ಇದ್ರೇನೆ ಆಕಿ ಜೀವನನ ಚೆನ್ನಾಗಿರೋದು. ಆಕಿ ಜೀವನ ಹೆಂಗಿರ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಆಕಿಗೆ ಎಂತ ಗಂಡು ತರಬೇಕು, ಎಂತ ಮದುವೆ ಮಾಡ್ಬೇಕು, ಎಂತ ಜೀವನ ಕೊಡ್ಬೇಕು ಅನ್ನೋದು ನನಗೇನು ಅಷ್ಟು ಇದಿಲ್ಲ. ನಾನು ತಂದೆ ಆಕಿಗೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ನನಗೂ ಗೊತ್ತೈತಿ. ನೀನ್ ಹೇಳಿದ್ರೇನೆ ಅಲ್ಲ ಎಲ್ಲ ಮಾಡೋದು. ತಂದೆ ಅನ್ನೋ ಪ್ರೀತಿ ಇದ್ದಿದ್ರೆ ಆ ಹುಡುಗಗೆ ನನ್ನ ಮಗಳನ್ನೇ ತೋರಿಸ್ತಿದ್ರಿ. ಯಾಕೆ ಕಂಡರ ಮಗಳ ತೋರಿಸ್ತಿದ್ರಿ? ಅದಿಲ್ದೇ ಇರೋದಕ್ಕೆ ತಾನೇ ಮತ್ ಮಾತಾಡ್ತಾರೆ. ನೋಡ್ ಸುಶೀಲಾ, ಈಗ ಅಣ್ಣ ತಮ್ಮಳಾಗಿ ನಾವೇ ಹೋಗಿಲ್ಲ ಅಂತ ಅಂದ್ರೆ ಜನ ಮಂದಿ ಮಾತಾಡ್ಕೊಂತಾರೆ. ಈಗ ನನಗೂ ಇರಕ್ಕೆ ಒಬ್ಬನೇ ಅಣ್ಣ, ಅವನಿಗೂ ಇರಕ್ಕೆ ಒಬ್ಬನೇ ತಮ್ಮ. ನಾನು ಈಗ ನಾವೇ ಹೋಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಏನ್ ಅನ್ಕೊಳೋದಿಲ್ಲ ಹೇಳು? ಒಂದೇ ಊರ್ನಾಗೆ ಇಟ್ಕೊಂಡು ನನ್ನ ತಮ್ಮನ ಹೆಂಡತಿ ತಮ್ಮನ ಮಕ್ಳು ಬರ್ಲಿಲ್ಲ ಅಂತ ಅನ್ಕೊಳ್ಳೋದಿಲ್ಲ ಏನು? ಅಂಥದ್ದು ಏನ್ ಮಾಡಿದೀವಿ ನಾವು ಅವರಿಗೆ ಅಂತಂದು ಅವನು ಮನಸ್ಸಿಗೆ ನೋವು ಮಾಡ್ಕೊಂತಾಳೆ. ಅದಕ್ಕೋಸ್ಕರ ಅಷ್ಟೇಯ. ಏನ್ ನೀನೇನ್ ಭಾಳ ಹೊತ್ತು ಇರ್ಬೇಡ ಅಲ್ಲಿ, ಒಂಚೂರು ಅದೇನ್ ಶಾಸ್ತ್ರ ಮುಗಿಯೋವರೆಗೂ ಇರೋ ಅಷ್ಟೇಯ. ಆಮೇಲೆ ಇತ್ಲ ಬರುವಂತ ಬಾ. ನೋಡ್ರಿ, ನಾನು ಬರಲ್ಲ ಅಂತ ಅಂದ್ಮೇಲೆ ನಾನು ಬರೋದಿಲ್ಲ. ನನಗೆ ಬರೋಕ್ಕೂ ಇಷ್ಟನೂ ಇಲ್ಲ ಅಲ್ಲಿಗೆ. ಅವ್ರ ಮಕ್ಕಳು ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ಆ ಮುದುಡಿ ಮೊನ್ನೆ ಮನೆ ಬಾಗ್ಲಿ ಬಂದು ಏನಾಡಿ ಮಾತಾಡೋಗಿದ್ದಾಳೆ. ಆಕಿ ಮನ್ಸಿನ ನೋವಾಕತಿ ಅಂತ ನಾನು ಯಾಕೆ ಇದು ಮಾಡ್ಲಿ? ಮೊನ್ನೆ ನನ್ನ ಮನ್ಸಿನ ನೋವಾಗ್ಲಿಲ್ಲ ಆಕಿ ಬಂದು ಮಾತಾಡೋಗೋದಾಗ. ಅವ್ವ ಹೋಗ್ಲಿ ಬಿಡವ, ಅದೆಲ್ಲ ಆಗೋಗಿದ್ದು ಕತೆ. ನೀನ್ ಒಳ್ಳೆ ಏನವ, ಹೋಗ್ಲಿ ಬಿಡತ್ಲಾಗೆ. ಏನ್ ಬಾಳ ಹೊತ್ತೇನಲ್ಲ, ಹೋಗಿ ಹಿಂಗ್ ಬರೋಣಂತ ಬಾ, ಏನಾಗಲ್ಲ. ಏ ಹುಚ್ಚುಮುಳಿ, ನಿನಗೇನು ಗೊತ್ತಕತಿ? ಸುಮ್ಮನೆ ಇರ್ತೀಯಲ್ಲ ನೀನು. ಹೋಗ್ಲಿ ಬಿಡು ಸುಶೀಲಾ, ಏನೋ ದೊಡ್ಡರು ಏನೋ ಒಂದು ಮಾತು ಅಂದಿದ್ದಾರೆ ಅಂತಂದು ಬಿಟ್ಬಿಡು. ಈಗ ಇರ್ಲಿ, ಏನಾಗಲ್ಲ, ಹೋಗಿ ಬರೋಣ ಅಂತಗ. ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಹೋಗಿ ಅಲ್ಲಿ ಒಂದು ಅರ್ಧ ಗಂಟೆ ಅಷ್ಟೇ, ಭಾಳ ಹೊತ್ತೇನು ಇರೋದು ಬೇಡ. ಹಂಗೆ ಮುಗಿಸ್ಕೊಂಡು ನೀನು ಇತ್ಲ ಬರುವಂತೆ ಎಲ್ಲ ಅವ್ರು ನೋಡ್ಕೊಂತಾರೆ. ನೀನೇನು ಅದರಲ್ಲಿ ಮಾಡೋಂಥದ್ದು ಏನಿಲ್ಲಲ್ಲ. ಹೋಗಿ ಒಂಚೂರು ಬಂದಿದ್ದೇವೆ ಏನೋ ತೋರಿಸ್ಕೊಳಕ್ಕೆ ಅಷ್ಟೇ. ಹಾ ಮತ್ತಲ್ಲಿ ಯಾರು ಏನಾರ ಅಂದ್ರೆ ಮತ್ತೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೋಡು. ಅಲ್ಲಿ ಅನ್ನಕ್ಕೆ ಯಾರದಾರ ಹೇಳು? ಯಾರು ಏನು ಅನ್ನಲ್ ತಗ. ಏನ್ ಹೆಣ್ಮಗಳ ಏನಪ್ಪ, ನನಗಂತೂ ಸಾಕಾಗೋಗ್ಬಿಟ್ಟತ್ ನೋಡವ ನಿಮ್ಮ ಅವ್ವನ ಕಾಲದಾಗ.
ಹೋಗ್ಲಿ ಬಿಡಪ್ಪ, ನಾನು ಬೆಳಗ್ಗೆ ಕರ್ಕೊಂಬರ್ತಾನೆ ಹೊಂಡಸ್ಕೊಂಡು, ನೀನೇನು ತಲೆ ಕೆಡಿಸ್ಕೋಬೇಡ ರೀ. ಎಲ್ಲ ರೆಡಿ ಆಗೈತಿ. ಮತ್ತೆ ಬೇರೆ ಹೊರಗೆ ಏನಾರ ಕೆಲಸ ಬಾಕಿ ಐತೆ ಹೆಂಗೆ? ಇಲ್ಲ ಇಲ್ಲ, ಎಲ್ಲ ಕೆಲಸ ಅದ್ರ ಪಾಡಿಗೆ ವಾಗಕತ್ತಿದ್ದಾವೆ. ಭಟ್ರು ಅಡುಗೆ ಮಾಡಕತ್ತಿದ್ರೆ ಇನ್ನೇನು ಪೂರೈತು ಒಂದು ಬರ್ಬೇಕು, ಬೀಗರು ಬರ್ಬೇಕು ನೋಡು, ಅಷ್ಟೇ ಬಾಕಿ ಇರೋದು. ಇಲ್ಲೆಲ್ಲ ವ್ಯವಸ್ಥೆ ಸರಿ ಐತಲ್ಲ, ಮತ್ತೆ ಇನ್ನೇನಾರು ಬೇಕಾ ತರ್ಸ್ಕೊಡಕ ಹೆಂಗೆ? ಇಲ್ರಿ, ಎಲ್ಲ ಐಟಮ್ಗಳು ಅದಾವೆ, ಏನು ತೊಂದ್ರೆ ಇಲ್ಲ ತಾಳ್ರಿ. ಗೌಡ್ರೆ, ಅವ್ರು ಅಡುಗೆ ಭಟ್ಟ ಕರೆಯಕತ್ತ ನೋಡ್ರಲ್ಲಿ, ಏನೋ ಸಾಮಾನು ಬೇಕಂತ ಅವನಿಗೆ. ಹೌದಾ ಮಲೇಶಿ? ತಡಿ, ಅವನು ರಮೇಶ್ ಇಲ್ಲದ, ಅವನಿಗೆ ಹೇಳಿದ್ನಪ್ಪ ಅಡುಗೆ ಜವಾಬ್ದಾರಿ ಎಲ್ಲ ನೀನೇ ವಹಿಸ್ಕೋಬೇಕಪ್ಪ ಅಂತಂದು. ಏ ರಮೇಶ, ರಮೇಶ, ಏನಪ್ಪ ಕರ್ದದ್ದು? ಕೆಲ್ಸ ಇದ್ವಲ್ಲ ನನಗೆ. ಏ ಹೋಗ್ಲಾ, ಅಲ್ಲಿ ಅಡುಗೆ ಬಟ್ಟೆನ ಕರೆಯಕತ್ತಾನಂತೆ, ಅವ್ನಿಗೆ ಏನೋ ಸಾಮಾನು ಬೇಕಂತೆ. ಏನಂತ ಕೇಳಿ ಅಲ್ಲಿ ರೂಮ್ನಾಗ ಅದ ನೋಡು, ಕೊಡು ಹೋಗು. ನಾನು ಏನು ಹೇಳಿದ್ ನಿನಗೆ? ಅಲ್ಲೇ ಇರ್ಬೇಕು ಅಂತಂದು ಹೇಳಿದ್ದೆ ತಾನೆ, ಎಲ್ಲೆಲ್ಲಿ ಹೊಂಟಿ ನೀನು ಅಡುಗೆ ಮನೆ ಅಡುಗೆ ಇದ್ರ ಹತ್ರಕ್ಕೆ ಇರೋಗಪ್ಪ. ನಾ ಬೇರೆ ಕಡೆಗೆ ಇರ್ತಾರೆ ನೋಡ್ಕೊಂತ ನಾನು ಈ ಕಡೆಗೆ. ಹ್ಞೂ ಆಯ್ತಪ್ಪ, ಆಯ್ತು, ಒಂಟೆ ತಗ ಈಗ. ಏನ್ರಿ ಗೌಡ್ರೆ, ಅಂತೂ ಇಂತೂ ಮಾಡೋದು ಮದುವೆ ಗೊತ್ತಾತು. ಹ್ಞೂನ್ರಿ ಗೌಡ್ರೆ, ಮತ್ತೆ ಇನ್ನೇನು ಮಾಡೋದೈತ್ರಿ, ಮತ್ತೆ ಮಾಡೋದೇ ಅಲ್ಲ ಯಾವಾಗಿದ್ರು. ಮತ್ತೆ ಒಳ್ಳೆ ಸಂಬಂಧ ಸಿಕ್ಕಾಗ ಮಾಡೋದೇ ಅಪ್ಪ. ಅದು ಒಂದು ಇದೆ ತಗ, ಚಲೋ ಆತ್. ಬರೀ ಗೌಡ್ರೆ, ಮಲೇಶಿ ಬರಪ್ಪ ಹೋಗೋಣ ಹೊರಗೆ. ಅಲ್ಲೇ ಬೀಗರು ಬರೋ ಟೈಮ್ ಆತು, ನೋಡೋಣ ಎಲ್ಲದರಿ ಏನಂತಂದು ಕೇಳ್ತೇನೆ. ನಡೀರಿ. ಗಿರ್ಜಿ ಪರಕ, ಆಕಿ ಪವಿತ್ರನ ಹತ್ರ ಹೋಗಿ ಆಕೆಗೆ ರೆಡಿ ಆಗಿದ್ದಾಳ ಇಲ್ಲ ನೋಡೋಗ್ರವ ನೀವು. ನಾನು ಇಲ್ಲೊಂಚೂರು ಹೂ ಅದು ಇದು ತಟ್ಟೆ ಏನು ಬೇಕಾದ್ನ ಜೋಡಿಸ್ಕೊಂತೀನಿ. ಆಯ್ತಗ ಶಾರದಕ್ಕ, ನಾವು ಹೋಗಿ ಆಕೆ ರೆಡಿ ಮಾಡ್ತಾಳ. ಬೆಳಗ್ಗೆಯಿಂದ ಎಷ್ಟು ಫೋನ್ ಮಾಡ್ತಾ ಇದ್ದೀನಿ, ಎಲ್ಲಿ ಹೋಗಿದ್ದಾನೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದು ಫೋನ್ ಎತ್ತಕ್ಕೂ ಹಾಕ್ತಾ ಇಲ್ಲ ಇವನಿಗೆ ಅಂತ ಅಂದ್ರೆ ನನ್ನ ಬಗ್ಗೆ ಕೇರೇ ಇಲ್ಲ ಇವನಿಗೆ. ನಂಗೆ ಹೆಂಗೆ ಗೊತ್ತು ಹಿಂಗೆಲ್ಲ ಆಗ್ತಾ ಐತೆ ಅಂತಂದು, ಇಷ್ಟು ಬೇಗ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೆಂಗೆ ಹೇಳಿ ನಾನು ಅವನಿಗೆ? ಫೋನು ತೆಗಿತಾ ಇಲ್ಲ, ಏನೂ ಇಲ್ಲ, ತುಂಬಾನೇ ಕೇರ್ಲೆಸ್ ಮಾಡ್ತಾ ಇದ್ದಾನೆ ನಾನು ಹೇಳ್ತಾ ಇರೋದನ್ನ. ಅಕ್ಕ ಯಾಕಕ್ಕ ಒಂಥರ ಆದ್ಯಾ? ರೆಡಿ ಆಗಕ್ಕಂತ ರೆಡಿ ಆಗು, ಅವ್ವ ಕರೆಯಕತ್ತಾಳಲ್ಲಿ. ಏಯ್ ಈಕೆ ಒಬ್ಳು, ಸುಮ್ ಕುತ್ಕೊಂತಿಲ್ಲ ನೀನು. ಅಗ್ಲಗ್ಲ ರೆಡಿ ಆಗು, ಅವು ಕರಿತೈತಪ್ಪ, ಬರೀ ಇದೇ ಆತ್ ನಿಂದ, ಸುಮ್ ಕುತ್ಕ. ಅವ್ವ ಜ್ಯೋತಿ ಸುಮ್ನಿರೆ, ಅವ್ವ ಬಂದ್ರೆ ಬೈತಾಳೆ ಈಗ ಮತ್ತೆ. ಸುಮ್ನೆ ಅಂದೆ, ಮಂಗೆ ಸಿಟ್ಟು ಬಂದಿತ್ತ ನನಗೆ, ಹಂಗಾಗಿ ನಿನಗೆ ಅಂದ್ಬಿಟ್ಟೆ. ಸುಮ್ನಾಗವ, ನಮ್ಮವ್ವ ಜಾಣಲ್ಲ ನೀನು. ಅಳ್ಬೇಡ ಕಡೆ, ಜನ ಎಲ್ಲ ಬಂದಾರೆ, ಮತ್ತೆ ಏನಾತ ಏನು ಅಂತ ಅಂತಾರೆ. ಸುಮ್ನಾಗವ, ನಮ್ಮವ್ವ ಜಾಣಲ್ಲ, ನೀನು ಚಾಕ್ಲೇಟ್ ಕುಡಿಸು ನೋಡು, ಸುಮ್ನಿರು ಆಯ್ತಾ? ನೋಡು. ಇಲ್ಲ ಏನು ಅನ್ನಲ್ಲ, ಸುಮ್ಮನೆ ಕುತ್ಕ. ಪವಿತ್ರ ರೆಡಿ ಅದನವ? ಬಾ ಗಿಜ ಚಿಕ್ಕಮ್ಮ, ನಾನು ಆಗ್ಲಿಂದನೇ ಹೇಳಕತ್ತೀನಿ ಕೀಗೆ, ಒಂದು ರೆಡಿ ಆಗು, ಹೋಗ ಕರೆಯಕತ್ತೀನಿ ಅಂತಂದು ಹಿಂಗೆ ಓಡಾಡಕತ್ತಾಳ ಆಗ್ಲಿಂದನೂ. ಯಾಕವ ಇನ್ನೂ ರೆಡಿ ಆಗಿಲ್ಲ ನೀನು? ಹೊತ್ತಾತೆ ಹುಡುಗಿ, ಹುಡುಗನ ಕಡೆ ಬರ್ತಾರೆ ಈಗ. ಹ್ಞೂ ಚಿಕ್ಕಮ್ಮ, ಈಗ ಅಕ್ಕನಿ ಅದು ಹೆಂಗೆ ಸೀರೆ ಎಲ್ಲ ಉಟ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಸುಮ್ಮನೆ ಇದ್ದಷ್ಟೇ. ಹೌದಾ? ತಂಬ ಇಲ್ಲಿ ಸೀರೆನ ತಗೊಂಬ, ಈಕಿ ತಲೆ ಎಲ್ಲ ಬಾಚಿ ಇದನ್ನ ಹಾಕ್ತಾಳೆ, ಜಡ ಹಾಕ್ತಾಳೆ, ನಾ ಸೀರೆ ಉಡಿಸ್ತಾನೆ ತಗೊಂಬ. ಗಡ ಬಾರವಾ, ಗೊತ್ತಾತು? ಹ್ಞೂ ಚಿಕ್ಕಮ್ಮ ಆಯ್ತು. ಏನು ಕರ್ಮನೋ ಏನೋ ನಂದು, ಯಾರ್ದೋ ಜೊತೆ ಕುತ್ಕೋಬೇಕಾಗಿರೋದು ಇನ್ಯಾರ್ದೋ ಜೊತೆ ಕುತ್ಕೊಂಡಿದ್ದೀನಿ. ಇರೋದು ನೋಡು ಮುಖ ಅನ್ನಂಗೆ ಇಲ್ಲ ಇದ್ರದ್ದು, ನೋಡೋ ದೃಷ್ಟಿನೇ ಸರಿ ಇಲ್ಲ. ಶಾರದಾ, ಮತ್ತೆ ಏನು ಕಾರ್ಯಗಳದವ ಎಲ್ಲ ಮುಗಿತಾ? ಇನ್ನೇನೈತಿ ಮಾಡೋಂಥದ್ದು ಮತ್ತೆ? ಹ್ಞೂನ್ರಿ, ಎಲ್ಲ ಆತೀಗ. ಅವರು ನಮ್ದು ಅಂತಂದು ಮಾಡ್ಕೊಂಡ್ರು, ಈಗ ನಾವು ಅವರಿಗೆ ಕೊಟ್ಟಿದ್ದೀವಿ ಮಗಳನ್ನ ಅಂತಂದಂಗೆ ಆತೀಗ. ಎಲ್ಲ ಇದಾದಂಗೆ ಆತು, ಉಡಿ ತುಂಬೋದು ಎಲ್ಲದು ಮುಗೀತು. ಯಾರು ಒಂದು 4 ಜಾನಪದ ಇವನ್ ಹೇಳ್ರವ, ಈ ಅಮ್ಮಗಳು ಎತ್ಲ ಹೋದ್ವು ಏನಪ್ಪ. ಒಂದೆರಡು ಸೋಬಾನ ಹಾಡಿದ್ರೆ ಚಂದ, ಇಡೀ ಇದೇ ಚಂದ ಕಾಣಿಸ್ತ ತಂಗಿಯ. ಎಲ್ಲೋದ್ರಿ ಇವರು? ಅಯ್ಯ ಶಾರದಕ್ಕ, ಅವರೆಲ್ಲದಾರ ಅಲ್ಲೇ ಉಣ್ಣಕ್ಕೆ ಹೋದ್ರು. ಈಗ ಹಾಡಿದ್ರೆ ನಾವೇ ಹಾಡ್ಬೇಕು ನೋಡು, ನನಗಂತೂ ಬರಲ್ಲವ. ನೀನು ಬಂದ್ರೆ ಹೇಳು, ನಾನು ಸೋ ಅಂತ ನಿನ್ನ ಜೊತೆಗೆ ಬಾರೇ ಪಾರಕ. ಶಾರದಕ್ಕರೆ, ಎಲ್ಲದು ಕಾರ್ಯ ಎಲ್ಲ ಮುಗಿತಂಗಾರೆ, ಗಡಗಡ ಒಂದೆರಡು ಸೋಬಾನ ಹಾಡ್ರಿ. ಎಲ್ಲ ಮುಗಿದಾದ್ಮೇಲೆ ಆರತಿ ಎತ್ತಿ ಎಪ್ಸನಂತೀವಿ, ಎಲ್ಲ ಊಟಕ್ಕೂ ಎಲ್ಲದಕ್ಕೂ ಹೊತ್ತಾಗೈತಲೆಯ. ಮಗಕ್ಕೆ ಸೋಬಾನ ಹಾಡು ಬೇರೆ ಇವಕ್ಕೆ ಏನೋ ನನಗಂತೂ ಮನಸ್ಸೇ ಇಲ್ಲ, ಇಲ್ಲಿ ನಿಂತ್ಕೊಳಕ್ಕೂ ಮನಸ್ಸಿಲ್ಲ, ಕುತ್ಕೊಳಕ್ಕೂ ಮನಸ್ಸಿಲ್ಲ. ಎಷ್ಟೊತ್ತಿ ಮುಗಿತೋ ಏನೋ, ಮತ್ತೆ ಅದ್ರ ಬೇರೆ ಸೋಬಾನ ಹಾಡು ಹೇಳ್ತಾವ ಅಂತ ಹಾಡು. ಹ್ಞೂನ್ರಿ ಮಂಗಳಕ್ಕರೆ, ನೀವು ಅದಕ್ಕೆ ಸೋ ಅನ್ರಿ ನೋಡೋಣ. ನಂಗೂ ಬರೋದಿಲ್ಲ, ಅದ್ರಾಗೂ ಒಂಚೂರು ನಾನು ಇದು ಮಾಡ್ತೇನೆ. ಹ್ಞೂನ್ರಿ ಆಯ್ತು. ಯಾರಿದು ಫಿಗರು? ಇಕ್ಕಿಗಿನ ಆಕಿನೇ ಚಲೋ ಅದಳಲ್ಲ, ಎಷ್ಟು ಚೆನ್ನಾಗದಳೆ, ನೋಡೋಕ್ಕೂ ಚೆನ್ನಾಗದಳೆ, ಎಲ್ಲ ಚೆನ್ನಾಗದಳೆ. ಇಕ್ಕಿಗಿನ ಅವಳೆ ಮೈಕಟ್ಟು ಒಳ್ಳೆ ತುಂಬ್ಕೆಂದು ಭಾಳ ಚಂದ ಕಾಣಿಸಕತ್ತಾಳೆ. ನೋಡೋಣ, ನನ್ನ ಕೈಗೆ ಸಿಗದೇ ಇರೋ ಅಂತ ಹಣ್ಣು ಯಾವುದೂ ಇಲ್ಲ. ನೋಡೋಣ ಮುಂದಕ್ಕೆ.
ಹಸಿಯ ಗೋಧಿಯ ತಂದು ಬಿಸಿಯ ಮಾದಲಿ ಮಾಡಿ ಹಸಿಯ ಗೋಧಿಯ ತಂದು ಬಿಸಿಯ ಮಾದಲಿ ಮಾಡಿ ಬಾಳೆಹಣ್ಣನು ತಂದು ಸೀಳಿ ಸಕ್ಕರೆಯ ತುಂಬಿ ಬಾಳೆಹಣ್ಣನು ತಂದು ಸೀಳಿ ಸಕ್ಕರೆಯ ತುಂಬಿ ಸೋ ಬಾಳೆಹಣ್ಣನು ತಂದು ಸೀಳಿ ಸಕ್ಕರೆಯ ತುಂಬಿ ಸೋ ನನ್ನ ಬಾಲನ ಕೈಯಾಗ ಕೊಟ್ಟಿನೋ ಪೀರ ದೀನ ದೀನ ನನ್ನ ಬಾಲನ ಕೈಯಾಗ ಕೊಟ್ಟಿನೋ ಪೀರ ದೀನ ದೀನ ಅಣ್ಣ ತಮ್ಮರ ಕೂಡಿ ಬೆಲ್ಲದ ಸರಬತ್ತ ಮಾಡಿ ಅಣ್ಣ ತಮ್ಮರ ಕೂಡಿ ಬೆಲ್ಲದ ಸರಬತ್ತ ಮಾಡಿ ಸೊತ್ತುಲ ಸಾಯ ಭಾಗ ಎಡಿ ಮಾಡಿ ಪೀರ ದೀನ ದೀನ ಹೋ ಸೊತ್ತುಲ ಸಾಯ ಭಾಗ ಎಡಿ ಮಾಡಿ ಪೀರ ದೀನ ಹೋ ಮಂಗ್ಲಕ್ಕರೆ ಮತ್ತೆ ಆರತಿ ಮಾಡ್ರಿ ಮುಗಿತು ಎಲ್ಲದೂ ಆರತಿ ಮಾಡಿ ಗಡ ಗಡ ಹುಡುಗ ಹುಡುಗಿನೂ ಮತ್ತೆ ನಾವು ಎಲ್ಲರಿಗೂ ಒಟ್ಟ ಸತಿ ಮತ್ತೆ ಉಣ್ಣಕ್ಕೆ ಹೋಗೋಣಂತಿ ಶಾರದಾ ನೀವು ಮಾಡ್ರಿಲಿ ಮತ್ತು ನಾನು ಅಲ್ಲಿ ಏನೇನಾಗಿತ್ತು ಊಟದ ಹತ್ರಕ್ಕೆ ಏನು ಅಂತ ನೋಡ್ತೀನಿ ಯಾರ್ಯಾರು ಉಂಡ್ರು ಏನು ಎಲ್ಲ ಕೆಲವರು ಹಂಗೆ ಹೋಗ್ಬಿಡ್ತಾರವ ಉಣ್ಣೋದಿಲ್ಲ ಏನಿಲ್ಲ ಹೋಗಿ ನೋಡ್ತೀನಿ. ನಮಸ್ಕಾರ ಎಲ್ಲರಿಗೂ ಇವತ್ತಿಂದ ಏನು ಎಪಿಸೋಡ್ ಬರ್ತೈತಿ ಇದು ಉಮ್ಮಡಿಸೋ ಶಾಸ್ತ್ರದ್ದು ಲಾಸ್ಟ್ ಎಪಿಸೋಡು. ನೆಕ್ಸ್ಟ್ ಬೇರೆ ಏನು ಮದುವೆ ಇನ್ನೂ ಲೇಟ್ ಐತೆ, ಅದ್ರ ಮಧ್ಯದಾಗೆ ಮತ್ತೆ ಬೇರೆ ಬೇರೆ ವಿಡಿಯೋಗಳು ಬರ್ತವೆ. ಅಂದರೆ ಉಮ್ಮಡಿಸೋ ಶಾಸ್ತ್ರ ಆದಮೇಲೆ ಏನೇನಾಯ್ತು ಏನೇನು ಬಿಡ್ತು ಅದೆಲ್ಲ ಅದ್ರ ಮಧ್ಯೆ ಬರುವಂಥ ವಿಡಿಯೋಗಳೆಲ್ಲದವೆ. ಮದುವೆ ಇನ್ನೂ ಲೇಟ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ವಿಡಿಯೋಗಳನ್ನ ನೋಡಿರಿ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಮ್ಮದು ವಿಡಿಯೋಗೆ ಸಪೋರ್ಟ್ ಮಾಡಿರಿ ಎಲ್ಲರೂ. ಧನ್ಯವಾದಗಳು.